ಏನಿದು ಹೂವು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಇದು ಒಂದು ಗಿಡದ್ದು ನಮ್ಮ ಇದು ಮುಂಚೆ ಇದ್ವಲ್ಲ ಹಳೆ ಇದು ಬಾಡಿಗೆ ಮನೇಲಿ. ಆಗ ಅಲ್ಲಿ ನಮ್ಮ ಮನೆಯಿಂದ ಒಂದು ನಿಮಿಷದ ವಾಕಲ್ಲಿ ಒಂದು ರೋಡಲ್ಲಿ ಫುಲ್ ಈ ಥರ ಗಿಡಗಳು ಹಾಕಿರ್ತಿದ್ರು. ಆಗ ಎರಡು ಸೈಡು ಗಿಡಗಳು ಒಂಥರ ಕೂಡ್ಕೊಂಡಂಗೆ ಚೆನ್ನಾಗಿ ಕಾಣಿಸೋದು. ಅದು ನನಗೆ ತುಂಬ ಇಷ್ಟ ಆಗಿ ಈ ಥರ ಹೂ ಬಿಟ್ಟಾಗ ಅದನ್ನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಥರ ಎರಡು ಸೈಡು ಹೂವುಗಳು ಅಂತಂದರೆ. ಹೇಗಿರಬಹುದು, ನೀವೇ ಊಹಿಸ್ಕೊಳ್ಳಿ. ಅದಕ್ಕೆ ಇದನ್ನು ಹಾಕಿದೆ. ಇದು ಒಂದು 10 ನಿಮಿಷದ ವೀಡಿಯೋ ಅಷ್ಟೇ. ಸ್ಯಾಟರ್ಡೇ ಮತ್ತು ಸಂಡೇ, ಶನಿವಾರ ಮತ್ತು ಭಾನುವಾರ ನಾವು ನಮ್ಮ ದಿನ ಹೇಗೆ ಹೋಗುತ್ತೆ ಅನ್ನೋದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗಾದರೆ ತಡ ಯಾಕೆ, ಬನ್ನಿ ಶುರು ಮಾಡೋಣ. ಸ್ಯಾಟರ್ಡೇ ಎದ್ದ ಮೇಲೆ ತಿಂಡಿ ತಿಂದ್ಕೊಂಡು ನಾವು ಹೋಗೋದು ಮಕ್ಕಳ ಫುಟ್ಬಾಲ್ ಮ್ಯಾಚಿಗೆ. ಸದ್ಯ ಇಬ್ಬರದು ಒಂದೇ ಇದು ಟೀಮು, ಆದ್ದರಿಂದ ತೊಂದರೆ ಇಲ್ಲ. ಮುಂಚೆ ಎಲ್ಲ ಹಾಗಾಗ್ತಾ ಇರಲಿಲ್ಲ. ಲಾಸ್ಟ್ ಸೀಸನಲ್ಲಿ ಇಬ್ಬರಿಗೂ ಒಂದೊಂದು ಕಡೆ ಮ್ಯಾಚ್ ಇರೋದು, ಆಗ ಕಷ್ಟ ಆಗೋದು. ಆದರೆ ಈಗ ಇಬ್ಬರು ಒಂದೇ ಟೀಮಲ್ಲ, ಒಬ್ಬ ಗೋಲ್ ಕೀಪಿಂಗು ಚಿಕ್ಕವನು ಮತ್ತು ಇನ್ನೊಬ್ಬ ಇದು ಡಿಫೆನ್ಸ್ ಆಡೋದ್ರಿಂದ ತೊಂದರೆ ಆಗ್ತಾಯಿಲ್ಲ. ಇದು ಟೀಮ್ ಗ್ರೌಂಡು ಹೇಗಿರುತ್ತೆ ಅಂತ ಒಂದಷ್ಟು ಮ್ಯಾಚ್ಗಳು ನಡೀತಾ ಇತ್ತು. ನನ್ನ ಮಕ್ಕಳದು ಸಾಮಾನ್ಯ ಮಧ್ಯಾಹ್ನ ಅಂದರೆ 1 o'clock ಶುರುವಾಗೋದು, ಅಥವಾ ಲಾಸ್ಟ್ ಟೈಮು 2 o'clockಗೂ ಶುರುವಾಗಿತ್ತು ಮ್ಯಾಚು. 1 o'clock ಅಂತಂದರೆ 12:15ಗೆ ಅಲ್ಲಿರಬೇಕು, ಪ್ರಾಕ್ಟೀಸ್ ಇರುತ್ತಲ್ಲ ಹಾಗಾಗಿ. ಮತ್ತು ಗ್ರೌಂಡು ತುಂಬ ದೊಡ್ಡದಿರುತ್ತಲ್ವ, ವಾಕ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಪ್ರಾಕ್ಟೀಸ್ ಮಾಡುವಾಗ ನಾನು ವಾಕ್ ಮಾಡೋದು. ಅವತ್ತು ಒಂದು ವಾರದ ಮೇಲೆ, ಒಂದು ವಾರ ಯಾಕೆ, ಒಂದು 10 ದಿನ ಆದಮೇಲೆ ವಾಕ್ ಮಾಡಿದ್ದು. ಯಾಕೆ ಅಂತಂದರೆ ನನಗೆ ತುಂಬ ಕೋಲ್ಡ್ ಆಗೋಗಿತ್ತಲ್ವ, ನೆಗಡಿ ಮತ್ತು ನೆಗಡಿ ಹೋಯಿತು, ಕೆಮ್ಮು ಬಂತು. ಹಾಗಾಗಿ ನಾನು ಹೊರಗೆ ಹೋಗಿರಲಿಲ್ಲ. ಮತ್ತು ವೆದರು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಜಿಟಿ ಒಂಥರ ಮಳೆ, ಮೋಡ, ಮಂಜು ಎಲ್ಲ ಇತ್ತು. ಆದರೆ ಅವತ್ತು ಶನಿವಾರ ನೋಡಿದ ತಕ್ಷಣ ಏನೋ ಒಂಥರ ಟೆಂಪ್ಟಾಯಿತು ವಾಕ್ ಮಾಡೋಣ ಅಂತ. ಕೋಲ್ಡು ಎಲ್ಲ ಹೋಗಿತ್ತಲ್ಲ, ಆದ್ದರಿಂದ ವಾಕ್ ಮಾಡಿದೆ. ಆಮೇಲೆ ಏನು ಗೊತ್ತಾ, ಚಳಿಗಾಲದಲ್ಲಿ ನಮಗೆ ಬಿಸಿಲಿತ್ತು ಅಂತಂದರೆ ಅವತ್ತಿನ ರಾತ್ರಿ ಟೆಂಪ್ರೇಚರು ಎಷ್ಟು ಮೈನಸ್ ಹೋಗುತ್ತೆ ಅಂತ ಅರ್ಥ. ಸಾಮಾನ್ಯ ಎಲ್ಲ ನಮಗೆ ಇಂಡ್ಯಾದಲ್ಲೆಲ್ಲ ಏನೋ ಬಿಸಿಲಿತ್ತು ಅಂದರೆ ಜೋರು ಚುಚ್ತಾ ಇರುತ್ತೆ. ಇಲ್ಲಿ ಆ ಥರ ಇಲ್ಲ. ಬಿಸಿಲಿದ್ರೂ ಕೂಡ ತಣ್ಣನೆ ಗಾಳಿ ಇದು ಜಾಕೆಟಿಂದನೂ ಒಳಗೆ ಹೋದಂಗೆ ಆಗ್ತಾ ಇರುತ್ತೆ. ಗೊತ್ತಾಗುತ್ತೆ ನಮಗೆ ಚಳಿ. ಆ ಥರ ಇರುತ್ತೆ ಇಲ್ಲಿ ವೆದರು. ಇವೆಲ್ಲ ಸ್ವಲ್ಪ ಕೋಲ್ಡ್ ಇರೋ ಕಂಟ್ರಿಗಳಲ್ವ, ಆದ್ದರಿಂದ ಹಾಗೆ. ನ್ಯೂಜಿಲ್ಯಾಂಡಲ್ಲಿ ಕೋಲ್ಡ್ ಜಾಸ್ತಿ ಆಸ್ಟ್ರೇಲಿಯಾಗಿಂತ. ಆಸ್ಟ್ರೇಲಿಯಾದಲ್ಲಿ ಬಿಸಿಲು ಇರುತ್ತೆ ತುಂಬ, ನ್ಯೂಜಿಲ್ಯಾಂಡಲ್ಲಿ ಅಷ್ಟು ಬಿಸಿಲಿಲ್ಲ ಅಂತಂದರು, ಆಸ್ಟ್ರೇಲಿಯಾದಷ್ಟು. ಅದಕ್ಕೇ ಇಲ್ಲಿ ಕೋಲ್ಡ್ ಕಂಟ್ರಿ. ಇಲ್ಲಿ ಕೋಲ್ಡ್ ಜಾಸ್ತಿ ಇರೋದ್ರಿಂದ ನಮಗೆ ನ್ಯೂಜಿಲ್ಯಾಂಡಲ್ಲಿ ಇದು ಏನೋ ಉರಗ ಅಂದರೆ ಹಾವುಗಳಿಲ್ಲ. ಹಾವುಗಳಿಗೆ ವೆದರ್ ಆಗಲ್ಲ, ಆಯಿತಾ. ನೋಡಿ, ಇಲ್ಲಿ ಈ ಕಡೆ ಸೈಡು ಈ ಬೇಲಿ ಇದೆಯಲ್ಲ, ಫೆನ್ಸಿಂದ ಈ ಕಡೆ ಸೈಡು ಕ್ರಿಕೆಟ್ ಕ್ಲಬ್ಬು, ಫುಟ್ಬಾಲ್ ಕ್ಲಬ್ ಇದೆ. ಬೇಲಿಂದ ಆ ಕಡೆ ಸೈಡು ಗಾಲ್ಫ್ ಕ್ಲಬ್ಬು. ಆ ಗಾಲ್ಫಲ್ಲಿ ಇಂಡಿಯಾದಲ್ಲಾದರೆ ಗಾಲ್ಫ್ ಅಂತ ಆಡೋರು ಯಾರು ಅಂತಂದರೆ ತುಂಬ ರಿಚ್ ಇರೋರು ಅಂತ ಅಲ್ವಾ ಆಡೋದು. ಸಾಮಾನ್ಯ ನಮಗೂ ಎಲ್ಲ ಹಾಗೆ ಫಿಲಮು ಅಲ್ಲಿ ಇಲ್ಲಿ ಕ್ಲಿಪ್ಸ್ ನೋಡಿದಾಗ. ಆದರೆ ಇಲ್ಲೇನಿಲ್ಲ, ಸಾಮಾನ್ಯ ಎಲ್ಲರೂ ಆಡ್ತಾರೆ. ಆಮೇಲೆ ಹೆಚ್ಚಿಗೆ ಆಡೋದು ಯಾರು ಅಂತಂದರೆ ಸ್ವಲ್ಪ ವಯಸ್ಸಾದವರು. ಅದೊಂದು ನೋಡಿ, ಈ ಥರ ಇದು ಕ್ರಿಕೆಟ್ ಕ್ಲಬ್ಬು. ಅಲ್ಲಿ ಬ್ಲೂ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ಇದು ನೋಡಿ, ಅಲ್ಲೆಲ್ಲ ಗಾಲ್ಫ್ ಕ್ಲಬ್ದು ಇದು. ಅವ್ರುಗಳೆಲ್ಲ ಹೋಗ್ತಾ ಇದ್ದಾರೆ. ಹೆಚ್ಚಿಗೆ ನಾನು ಎನ್ಲಾರ್ಜ್ ಮಾಡಿಲ್ಲ, ಏಕೆ ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತಲ್ವ, ಅವ್ರನ್ನ ಕೇಳೋದಕ್ಕೆ ಪರ್ಮಿಷನ್ ಕೇಳೋದಕ್ಕೆ ಅವರೆಲ್ಲ ಆ ಕಡೆ ಇದ್ರಲ್ವ, ಹಾಗಾಗಿ ಇದು ಮಾಡಿದ್ದೀನಿ, ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾರು ಏನು ಅಂತ. ನಾವು ಮುಂಚೆ ಹೋಗ್ತಾ ಇದ್ನಲ್ಲ ಒಂದು ಜಾಬಿಗೆ, ಅಲ್ಲಿ ಒಬ್ಬರು ಆಡ್ತಾಯಿದ್ರು ಗಾಲ್ಫ್, ಮಾತಾಡ್ತಾಯಿದ್ರು ಗಾಲ್ಫ್ ಬಗ್ಗೆ. ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಅಷ್ಟೆಲ್ಲ ಐಡಿಯಾ ಇಲ್ಲ ಗಾಲ್ಫ್ದು. ಮತ್ತು ಇಲ್ಲಿ ಜಿಮ್ನಾಸ್ಟಿಕ್ಕು, ಡ್ಯಾನ್ಸು ಈ ಬಿಲ್ಡಿಂಗಲ್ಲಿ ಹೇಳ್ಕೊಡ್ತಾರೆ. ಇದು
ಈ ಕ್ಲಬ್ಬಲ್ಲಿ ಎಲ್ಲ ಇದೆ. ಏನು ಕ್ಲಬ್ ಅಂತಂದರೆ ಆ ಫೀಲ್ಡಲ್ಲಿ ಜಿಮ್ನಾಸ್ಟಿಕ್ದು ಬಿಲ್ಡಿಂಗ್ ಇದೆ, ಡ್ಯಾನ್ಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಇನ್ನೇನು ಗೊತ್ತಿಲ್ಲ. ಆಮೇಲೆ ಕರಾಟೆ ಹೇಳ್ಕೊಡ್ತಾರೆ ಎಲ್ಲ. ಆದರೆ ಅವೆಲ್ಲ ಫ್ರೀ ಅಂತ ಅಂದ್ಕೋಬೇಡಿ. ಒಂದೊಂದು ಟರ್ಮು ಅಂತಂದರೆ 2 ಮಂತ್ಸ್ ಇರುತ್ತಲ್ವ ಸ್ಕೂಲ್ದು, ಆ ಇದರಲ್ಲಿ ಪೇ ಮಾಡಬೇಕು ಅದರ ಪ್ರಕಾರ. ಮುಂಚೆ ನಾವು ಮಕ್ಕಳನ್ನ ಸ್ವಿಮ್ಮಿಂಗ್ ಹಾಕ್ತಾಯಿದ್ವಿ ಅಲ್ವಾ, 2 ತಿಂಗಳಿಗೊಂದ್ಸಲ ಒಂದು ಎಷ್ಟು 500 ಹೊರಟೋಗೋದು ಇಬ್ಬರಿಂದ ಸ್ವಿಮ್ಮಿಂಗಿಗೆ. ಅಂಥದ್ದು ಸ್ವಿಮ್ಮಿಂಗು, ಫುಟ್ಬಾಲು ಆ ಥರ ಎಲ್ಲ ಹೋಗೋದು ಅಲ್ವಾ. ಈಗ ಸ್ವಿಮ್ಮಿಂಗ್ ಎಲ್ಲ ಆಯಿತು, ಕಲ್ತಿದ್ದಾರೆ, ಅದರಿಂದ ಸ್ವಿಮ್ಮಿಂಗ್ ಇಲ್ಲ. ಈಗ ಏನಿದ್ರು ಫುಟ್ಬಾಲ್ ಅವ್ರದ್ದು ನೋಡಿ. ಅದೆಲ್ಲ ಗಾಲ್ಫ್ ಕ್ಲಬ್ಬೇ, ಗಾಲ್ಫ್ ಕೋರ್ಸೇ. ಇದು ಫುಟ್ಬಾಲ್ದು ಎಷ್ಟಿದೆ ಅಷ್ಟೇ ಅದಿದೆ. ಮತ್ತು ಆ ಕಡೆ ಸೈಡು ಇನ್ನೂ ಇದೆ. ಇದು ಇನ್ನೊಂದು ಅಲ್ಲಿದೆ ಬಿಲ್ಡಿಂಗು, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅನಿಸುತ್ತೆ. ನನಗೇನೆ ಯಾವ ಬಿಲ್ಡಿಂಗು ನನಗೆ ಸ್ವಲ್ಪ ಗಲಿಬಿಲಿ ಆಯಿತು. ಇದೆಲ್ಲ ಸ್ವಿಮ್ಮಿಂಗ್ ಪೂಲ್ದು. ಸಂಜೆ ಟೈಮು ಪ್ರಾಕ್ಟೀಸಿಗೆ ಹೋಗ್ತೀವಲ್ಲ ಮಂಗಳವಾರ, ಆಗ ಅಲ್ಲಿ ಸ್ವಿಮ್ಮಿಂಗ್ದು ಸ್ಮೆಲ್ಲು, ಕ್ಲೋರಿಂದು ಅದೆಲ್ಲ ಬರ್ತಾಯಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂಥರ ಆಕಾಶ, ಶುಭ್ರವಾದ ಆಕಾಶ, ಮೋಡ ಇಲ್ಲ, ಏನಿಲ್ಲ. ಆದರೆ ಗ್ರೌಂಡ್ ಮಾತ್ರ ಒದ್ದೇ ಇತ್ತು. ಒಂದು ವಾರದಿಂದ ಜಿಟಿ ಮಳೆ ಇತ್ತಲ್ವ ಸ್ವಲ್ಪ, ಹಾಗಾಗಿ ಒದ್ದೆ. ಮತ್ತು ಏನಾದರೂ ಕಾಲಿಟ್ಟರೆ ಶೂ ಎಲ್ಲ ಕೊಳೆ ಆಗೋಂಗಿರೋದು ನೋಡಿ. ಅದು ಸಿಂಬಲ್ಲು ಎ ಅಂತ ಇದೆಯಲ್ಲ, ಸಿಂಬಲ್ಲು ಕ್ಲಬ್ದು. ಎಷ್ಟು ಚೆನ್ನಾಗಿದೆ ಈ ಹುಲ್ಗಾವಲು ಅಲ್ವಾ. ಇದನ್ನು ಬೆಳೆದಾದ ತಕ್ಷಣ ಸ್ವಲ್ಪ ಅವರು ಲಾನ್ ಮೂವ್ ಮಾಡ್ತಾರೆ, ಹುಲ್ಲನ್ನ ಕಟ್ ಮಾಡ್ತಾರೆ. ಇದು ವಾಟರ್ ಟ್ಯಾಂಕು ಬೇಕಲ್ಲ ಕ್ಲಬ್ ಅವರಿಗೆ. ಅಲ್ಲೇ ಕ್ಲಬ್ಬಲ್ಲೇ ವಾಶ್ರೂಮು, ಇದು ಸ್ನಾನ ಮಾಡೋರಿಗೆಲ್ಲ ಇದಿದೆ, ಶವರ್ದು ಎಲ್ಲ ಇರುತ್ತೆ. ಅದೆಲ್ಲ ತೋರ್ಸೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ತೆಗ್ದಿಲ್ಲ. ಗಾಲ್ಫ್ ಕೋರ್ಸು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ. ಒಂದು ಸಾಮಾನ್ಯ ಏನೋ ಮ್ಯಾಚ್ಗಳಲ್ಲೆಲ್ಲ ಇರುತ್ತಲ್ಲ ಹಳ್ಳ, ಆ ಥರ. ಇಲ್ಲಿ ಇನ್ನೊಂದು ಮ್ಯಾಚ್ ನಡೀತಾ ಇದೆ. ಹೀಗೆ ಮ್ಯಾಚ್ಗಳು ನಡೀತಾ ಇರುತ್ತೆ. ಆಮೇಲೆ ಏನು ಗೊತ್ತಾ, ಬೇರೆ ಕ್ಲಬ್ಗಳೆಲ್ಲ ಅಥವಾ ಫೀಲ್ಡ್ಗಳಲ್ಲಿ ಇಷ್ಟು ದೊಡ್ಡದು ಇದಿರಲ್ಲ ಫೀಲ್ಡು. ಆಟ ಆಡೋದಕ್ಕೂ ಅಷ್ಟೇ. ನಾವು ಹೋಗಿದ್ವಲ್ಲ ಈ ವೀಕಲ್ಲ, ಲಾಸ್ಟ್ ವೀಕ್ ಹೋಗಿದ್ವಲ್ಲ, ಅಲ್ಲಿ ಕ್ಲಬ್ಬು ಹೇಗಿತ್ತು ಅಂತಂದರೆ ಮಧ್ಯ ನಿಂತ್ಕೊಂಡ್ರೆ 2 ಕಡೆನೂ ಈಸಿಯಾಗಿ ಕಾಣೋದು. ಇಲ್ಲಿ ಆ ಥರ ಇಲ್ಲ. ಮಧ್ಯ ನಿಂತ್ಕೊಂಡ್ರೆ ಮ್ಯಾಚ್ ಆಟ ಆಡುವಾಗ ಒಂದು ಕಡೆ ನೋಡ್ತಿದ್ರೆ ಒಂದೇ ಕಡೆ, ಆ ಕಡೆ ನೋಡಿದ್ರೆ ಆ ಕಡೆ, ಹಾಗೆ ಕಣ್ಣಾಯ್ಸೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಲ್ಲ ನೋಡಿ. ಇದು ನನ್ನ ಮಕ್ಕಳ ಟೀಮು, ಚೆನ್ನಾಗಿರುತ್ತೆ. ಮತ್ತು ಸಂಡೇ ಟೈಮು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅನ್ನಲ್ಲ, ಅದು ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನಕ್ಕೆ ಇದು ಭಾರತೀಯ ಮಂದಿರ ಅಂತ ನಮ್ಮ ಮನೆ ಹತ್ತಿರ ಇದೆ. ಹತ್ತಿರ ಅಂದರೆ ಏನು ವಾಕಬಲ್ ಡಿಸ್ಟೆನ್ಸ್ ಅಲ್ಲ, ಹೋಗ್ಬೋದು ತುಂಬಾ. ಒಂದು 5 ಮಿನಿಟ್ಸ್ ಅಷ್ಟೇ, 5-10 ಮಿನಿಟ್ಸ್. ಹಬ್ಬಬ್ಬಾ ಅಂತ ಅಂದರೆ ಈ ನಮ್ಮದೆಲ್ಲ ಒಂಥರ ಮೂರ್ತಿಗಳು, ದೇವರ ಮೂರ್ತಿಗಳು ಕಲ್ಲಂದ್ರಲ್ಲಿರುತ್ತಲ್ವ, ಇವ್ರದ್ದು ಎಲ್ಲ ಒಂಥರ ವೈಟ್ ಸ್ಟೋನಲ್ಲಿರುತ್ತೆ. ಮತ್ತು ಸಾಮಾನ್ಯ ನಾವು ಶಿವಂದಕ್ಕೆ ಈ ಥರ ಹಾಕ್ತೀವಿ. ಇಲ್ಲಿ ನಾವು ಸಾಮಾನ್ಯ ಹೋಗ್ತಾ ಇದ್ದಿದ್ದು ಮುಂಚೆ ಇಲ್ಲಿ ಇದು ಮುರುಘಾ ಟೆಂಪಲ್ಲು, ಅದು ಸ್ವಲ್ಪ ದೂರ ಇದೆ, ಅಷ್ಟು ಬೇಗ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಹೋಗೋದು. ಇಟ್ಸ್ ಅ ಟೆಂಪಲ್, ಭಾರತೀಯ ಮಂದಿರ. ರಾಮ ಇದು, ಆಮೇಲೆ ಕೃಷ್ಣ ಆ ಕಡೆ ಸೈಡು, ರಾಮ ಲಕ್ಷ್ಮಣ ಸೀತೆ, ಹನುಮಾನ್ದು ಇಲ್ಲಿ ಮುಂದೆ ಇದೆ. ಆಮೇಲೆ ಇಲ್ಲಿ ಕಾಳಿದೇವಿದು ಅಲ್ವಾ. ಏನೋ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಶಾಂತಿ, ನೆಮ್ಮದಿ. ಆಮೇಲೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಸಾಮಾನ್ಯ 12 ಗಂಟೆ 11:30 ಅಷ್ಟೊತ್ತಿಗೆ ಪೂಜೆ ಆಗೋಗುತ್ತೆ. ಆಮೇಲೆ ಊಟ ಇರುತ್ತೆ ಆಯಿತಾ. ಇದಾಗಿತ್ತು ನನ್ನ ಇವತ್ತಿನ
ಚಿಕ್ಕ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅನಿಸುತ್ತೆ. ಬಾಯ್.